ಭಾಷೆಗೆ ಮಕ್ಕಳಿಗೆ ಬೇರೆ ಕಡೆ ಹೋಗ್ಕೊಳ್ಳಿ ಪೇರೆಂಟ್ಸಿಗೆ ಒಂದು ಟೆನ್ಷನ್ ಇರುತ್ತೆ. ಈಗ ನನ್ನ ಹೆಂಡತಿ ಹೇಳ್ತಾರೆ, ನಾನು ಬೇಕಾದ್ರೆ ನನ್ನ ಮಕ್ಕಳ ಅಂತಂದ್ರೆ ಸರ್ಕಾರಿ ಶಾಲೆ ಹಾಕಿ ರೆಡಿ ಇದೆ, ಮನೆ ಕಾಲೇಜು ಬೆಳೆಸ್ಕೊಂಡು ಸುಮ್ಮನೆ ಈಗ ಮಕ್ಕಳಿಗೆ ಕಾಂಪಿಟೇಟಿವ್ ಆಗಿ ಅವರ ಹೊರಗಡೆ ಪ್ರಪಂಚದಲ್ಲಿ ಹೆಂಗೆ ಬದುಕ್ತಾರೆ, ಬೇರೆ ಶಾಲೆ ಮಕ್ಕಳೊಟ್ಟಿಗೆ ಅಥವಾ ಬೇರೆ ಪ್ರಪಂಚದಲ್ಲಿ ಹೊರಗಡೆ ಹೊರಕೊಳ್ಳಿ ಅವ್ರ ಕಾಂಪಿಟೇಷನ್ ಆ ಕಾಂಪಿಟೇಟಿವ್ ಮಕ್ಕಳು ಹೆಂಗಿರ್ತದೆ, ಇದೆಲ್ಲದೂ ಒಂದು ಪೇರೆಂಟ್ಸ್ ಹೇಳಿಕೊಂಡು ಒಂದು ಟೆನ್ಷನ್ ಇರುತ್ತೆ. ಸೊ ಅದಕ್ಕೆ ಒಂದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಇದು ಆಕ್ಚುಲಿ ನಾನು ದತ್ತು ತಕ್ಕಂತ ವಿಚಾರ ತುಂಬಾ ಲೇಟ್ ಆಗಿ ನಾವು ಡಿಸೈಡ್ ಮಾಡಿದ್ವಿ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿಜಯಣ್ಣ 25 ಕಳೆದ ಒಂದು 6 ತಿಂಗಳ ಮುಂಚೆ ನಾನು ಶಿವರಾಮನಗರದಲ್ಲಿ ಇದ್ದೆ. ಸರ್ವ ಶಿಕ್ಷಣ ಅಭಿಯಾನ ಅಂತ ಅನ್ಕೊಂಡು ಒಂದು ಟ್ರಸ್ಟ್ ಹೌಸ್ ನಾನು ಕರ್ಕೊಂಡು ಬಂದಿದ್ದೆ. ಯಾಕೆ ಕರ್ಕೊಂಡು ಬಂದೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಮತ್ತೆ ಕರ್ನಾಟಕದ ಬೇರೆ ಬೇರೆ ಭಾಗದಂಗೆ ಸರ್ಕಾರಿ ಶಾಲೆಗಳನ್ನ, ಕನ್ನಡ ಮೀಡಿಯಂ ಶಾಲೆಗಳನ್ನ ಮಾದರಿ ಶಾಲೆಯವರು ಮಾಡಿ. ಸೊ ಆ ಮಾಡೆಲ್ ಬಹಳ ಖುಷಿ ಆಯ್ತು. ಅಂಗನವಾಡಿಯನ್ನು ತಗೊಂಡು ಮಾಡಿದಂತ ರೀತಿ ಆಗ್ಬೋದು, ಮತ್ತೆ ಸ್ಮಾರ್ಟ್ ಕ್ಲಾಸಸ್, ಮಕ್ಕಳಿಗೆ ಟ್ಯಾಬ್ಸ್ ಗಳನ್ನ ಕೊಡುವಂತದ್ದು, ಲ್ಯಾಪ್ಟಾಪ್, ಕಂಪ್ಯೂಟರ್ ಎಜುಕೇಶನ್ ಆಗಲಿ, ಇಂಗ್ಲಿಷು ಕಲಿಸಿದ್ರೆ ಅವರು ಸೇಮ್ ಟೈಮ್ ಮಕ್ಕಳು ಅಷ್ಟು ಬರ್ಲಿಂಟ ಇರ್ತಾರೆ. ಸೊ ಈಗ ಸರ್ಕಾರದ ಹೇಳಿದಂಗೆ ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲಾಖೆ ಅವರು ಹೇಳಿದ ರೀತಿಯಲ್ಲಿ ನಡ್ಕೊಂಡು ಎಲ್ಲವೂ ಮಾಡ್ಕೊಂಡು ಹಾಕೋದು ಕಷ್ಟ ಆಗ್ತದೆ. ಯಾಕಂದ್ರೆ ಇಷ್ಟು ಸ್ಟೂಡೆಂಟ್ ಇದ್ರೆ ಮಾತ್ರ ನಾವು ಈ ಟೀಚರ್ ಕೊಡ್ತೀವಿ. ಇದೊಂಥರ ಈಗ ಮೊಟ್ಟೆ ಮೊದಲೇ ಕೋಳಿ ಮೊದಲಲ್ಲಿ ಮಾಡಿ ತಿಳಿಸಿದ್ರೆ ಮಕ್ಕಳೇ ಇರ್ತಾರೆ, ಯಾರು ಬೇಕಂಗೆ. ಸೊ ಈ ತರದ ಒಂದು ಪರಿಸ್ಥಿತಿ ಇರ್ತೀವಿ. ಒಂದು ನಮ್ಮ ಈ ತರದ ಒಂದು ಭಾಗದಿಂದ ನಿಜವಾಗಿ ನಮ್ಮಲ್ಲಿ ಸ್ಪೋರ್ಟ್ಸ್ ಮೊದಲೆಲ್ಲ ಕೆರಾಡಿ ಶಾಲೆಯಿಂದ ಬಹಳ ಸ್ಪೋರ್ಟ್ಸ್ ಅಲ್ಲಿ ಓದಿರುವಂತಹ ಎಷ್ಟು ಜನ ಸ್ಟೂಡೆಂಟ್, ನನ್ನ ಸೀನಿಯರ್ಸ್ ನಮ್ಮ ಟೈಮ್ ಹೆಂಗಿದ್ದಂತ ಸ್ಟೂಡೆಂಟ್ಸ್ಗಳು ಬಹಳ ಇದ್ದಿದ್ದು. ಇವತ್ತು ಯಾರು ಹೊರಗೆ ಹೋಗ್ತಿಲ್ಲ. ಮಕ್ಕಳನ್ನ ಸ್ಪೋರ್ಟ್ಸ್ ಅಲ್ಲಿ ಡೆವಲಪ್ ಮಾಡೋದು ಹೆಂಗೆ? ಸೊ ಅದಕ್ಕೆ ಯಾರು ಒಳ್ಳೆ ಒಂದು ಫಿಸಿಕಲ್ ಟ್ರೈನರ್ ಬೇಕು, ಒಂದು ಪಿ ಟಿ ಟೀಚರ್ ಬೇಕು. ಇಲ್ಲಿಗೆ ಪಕ್ಕದ ಕಾಲೇಜಿಗೆ ನಿರ್ದೇಶಕರಿದ್ದಾರೆ, ಅವರೇ ಖುದ್ದು ಫಿಸಿಕಲ್ ಡೈರೆಕ್ಟರ್. ಸೊ ಹಾಗಾಗಿ ಆ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ ಗಳದ ಒಂದು ಸಪೋರ್ಟ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇದು ಕೆರಾಡಿ ಶಾಲೆ ಒಂದು ಮಾದರಿ ಶಾಲೆ ಐತೆ ಹೇಳುವಂತ ನನ್ನ ಆಸೆ. ಯಾಕಂದ್ರೆ ನಾನು ಓದಂತ ಶಾಲೆ ಯಾವುದೇ ಕಾರಣಕ್ಕೂ ಇಲ್ಲೇ ಮುಚ್ಚುಕಾಗಲ್ಲ ಅಂತ ಒಂದು ಭಾವನೆ. ಸೊ ಲಾಸ್ಟ್ ಟೈಮ್ ಸರ್ವ ಶಿಕ್ಷಣ ಅಭಿಯಾನ ಟ್ರಸ್ಟ್ ಅವ್ರನ್ನ ಕರ್ಕೊಂಡು ಬಂದಿದ್ದೆಲ್ಲ ನೋಡಿದ್ವಿ ನಾವು. ನಮ್ಮಲ್ಲಿ ಪಂಚಾಯತಿಂದ ಒಂದು ಲೈಬ್ರರಿ ಇದೆ. ಆ ಲೈಬ್ರರಿಯನ್ನು ನಾವು ಇನ್ನೂ ಡೆವಲಪ್ ಮಾಡಿ ಸರ್ಕಾರದಿಂದ ಅನುದಾನ ತಗೊಂಡು ಅದನ್ನ ಒಂದು ಸ್ಮಾರ್ಟ್ ಲೈಬ್ರರಿ ಮಾಡಿದ್ರೆ ಇಲ್ಲೇ ಓದುವಂತಹ ಆಸಕ್ತಿ ಇರುವಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು IAS KS ವರೆಗೂ ಕೂಡ ಸ್ಟಡಿ ಮಾಡುವಷ್ಟು ಸ್ಟಡಿ ಮೆಟೀರಿಯಲ್ಗಳು ಸರ್ಕಾರದಿಂದನೇ ಇದೆ, ಅಲ್ಲಿ ಬರಬೇಕು ಅಂತ ಅದನ್ನ ಡೆವಲಪ್ ಮಾಡ್ಬೇಕಷ್ಟೇ. ಸೊ ಅದಕ್ಕೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ದುಡ್ಡಿದ್ರು ಕೂಡ ಎಲ್ಲವೂ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಈ ಟ್ರಸ್ಟ್ ಗೆ ಇದೊಂದು ಸ್ವಲ್ಪ ಪಬ್ಲಿಸಿಟಿ ಇರಬೇಕು.